ಬಶ್ಯಾ ಹೇಳೋದ್ ಕೇಳು ಬಿಡ್ರಿ ಇವತ್ತು ಬಿಡು ಬಶ್ಯಾ ಬಿಡು ನನ್ನ ಕೈ ಬಿಡು ಬಿಡು ನೀ ಬಿಡು ಬಶ್ಯಾ ಕೈ ಬಿಡು ಬಶ್ಯಾ ಬಿಡು ಏ ಬಶ್ಯಾ ಏನ್ ಹಿಡಿಸಿವ ಹಾ ನೀನ್ ಗಂಟೆ ಬಿಂದೇನು ನಾ ಗೌಡ್ರ ಹಾ ಮತ್ತೆ ಏನೇನು ಹೆಂಡತಿ ಕೈ ಹಿಡಿ ಜಗಳ ಹಚ್ಚೇನೋ ಆಯ್ತು ಹೋಗಪ್ಪ ದೊಡ್ಡ ಮನುಷ್ಯ ಹೋಗಿ ನೀ ಹೋಗಿ ಶಾಣೆಯಾಗಿ ಹೋಗು ನಡಿ ಇಂಥವ್ರು ಇದ್ರೆ ಆಯ್ತಲ್ಲ ಮನೆ ಉದ್ದಾರ ಆಗ್ತೈತೆ ಬಾ ಕಡಿಗೂ ಸತ್ಯಕ್ಕೆ ಬೆಲೆ ಇರ್ಲಾರ್ದಂಗೆ ಮಾಡಿಬಿಟ್ಟಿಲ್ಲವ ಗೌಡ್ತಿ ಇರಲಿ ನೀವು ಗೌಡ್ರು ಚಂದ ಇರ್ರಿ ನಿಮ್ಮ ಸಂಸಾರದಾಗ ಹುಳಿ ಹಿಂಡದಿತ್ತಂದ್ರೆ ಆವಾಗ ಈ ಗೌಡ್ನ ಮುಂದೆ ಹೇಳಿ ನಿಮ್ಮ ಸಂಸಾರ ಮೂರ ಬಿಟ್ಟು ಮಾಡ್ತಿದ್ದೀನಿ ನಾ ಅಂಥ ಬುದ್ಧಿ ಅಂಥ ಕೆಟ್ಟ ಬುದ್ಧಿ ನನ್ನ ಬಲ್ಲಿ ಇಲ್ಲ ಗೌಡ್ತಿ ಇರಲಿ ಇವತ್ತಿಗೆ ಈ ಮನೆಗೆ ನನಗೆ ಈ ಮನೆ ಉಪ್ಪಿನ ಋಣ ಮುಗೀತು ನನಗೆ ಇರ್ಲಿವ ಗೌಡ್ತಿ ನನಗೆ ಮಾಡಿದಂಗೆ ಇನ್ನೂ ಯಾರಿಗೂ ಮೋಸ ಮಾಡೋಕ್ಕೆ ಹೋಗಬೇಡವ ನೀವು ಇವಾರೇ ಪಂಚಾಯತಿ ಕಡೆ ಹೋದ ಬಸ್ಯಾಗರೆ ಹಂಗೆ ಮಾಡಿ ಕಳಿಸ್ದೆ ಅವ್ನು ಬಿಟ್ಟು ಇರಾಕೂ ಆಗತ್ತಿಲ್ಲ ಕೆಟ್ಟ ಜೀವನ ಅನ್ಸಾತೈತಿ ಬರೀ ನೋಡಂಗೆ ಅನ್ಸಾತೈತಿ ಅವ್ನ ಮನೆ ಕಡೆ ಹೋಗಿ ಬರ್ಲಿ ಹೀಗೆ ಹೋಗಿ ಬರ್ತೀನಿ ಎಲ್ಲಿ ಹೋಗ್ಯ ನೀವ ಬಸ್ಯಾ ಮನ್ಯಾಗ ಹೋದ್ರ ಮನ್ಯಾಗನೂ ಇಲ್ಲ ಮುಂದೆ ಭಾರಿ ಡಿಮಾಂಡ್ ಐತಿ ಬಿಡು ಹುಡುಕಾಡ್ಕೊಂತ ಬರಂಗ್ ಮಾಡತ್ತಾನಲ್ಲ ನನಗೆ ಸಿಗು ನನ್ನ ಕೈಯಾಗ ಹೇಳ್ತೀನಿ ಅವಾಗ ಬರಬ್ಬರಿ ಏ ಬಸ್ಯಾ ಬಾರೋ ಇಲ್ಲಿ ತಳಗದ ಬಾರೋ ಯಾಕ್ರಿ ಕೊಡ್ತಾರ ಬಾ ಬಾರೋ ಬಸ್ಯಾ ಇಲ್ಲಿ ಯಾಕ್ರಿ ಕೊಡ್ತಾರ ನೀನ್ ಹುಡುಕಾಡ್ಕೋತ ಮನೆ ತನ ಹೋಗಿದ್ದೆ ನಿಮ್ಮ ಸವ ಸಾಕಂತೇಳಿ ಸುಮ್ಮನೆ ಬೇರೆದವ್ರ ಬಲ್ಲಿ ಕೂಲಿ ನಾಲಿ ಮಾಡ್ಕೊಂತಿರ್ಬೇಕಂತೇಳಿ ಅವ್ರ ಜೋಡಿ ಎತ್ತಿನ ಕಡೆ ಕೆಲ್ಸಕ್ಕೆ ಹೊಂಟೇನಿ ರೀ ಕೊಡ್ತೀರಣ ನೀ ಬೇರೆದವ್ರ ಕಡೆ ಕೆಲ್ಸಕ್ಕೆ ಹೋದ್ರ ನಾನ್ ನಿನ್ನ ಬಿಡ್ಬೇಕಲ್ಲ ಅಲ್ರಿ ಬಾ ಸ್ವಲ್ಪ ಮಾತಾಡೋದೈತಲ್ಲ ಮನಿಗೆ ಎಲ್ಲಿ ಬರಲ್ರಿ ಕೊಡ್ತಾರ ಮನಿ ಬಾ ಮೊನ್ನೆ ಒದ್ದು ಕಳ್ಸ್ಯಾರಿ ಗೌಡ್ರು ನೀವು ಕೂಡ ಒದ್ದು ಕಳ್ಸಿರಿ ಇಲ್ಲ ಬಾ ನಿಮ್ ಗೌಡಿಲ್ಲ ಪಂಚಾಯತಿಗೆ ಹೋಗ್ಯಾನ ಬಾ ಬಿಡ್ರಿ ಕೊಡ್ತಾರ ನೋಡ್ತಾರ ನಿಮ್ ಕೈ ಮುಗಿದು ಬಿಟ್ಬಿಡವ ನನಗೆ ಯಾಕೆ ತಿಳಿಯಂತೀನಿ ಅಲ್ಲೇ ಕೈ ಮುಗಿಯಾಕತ್ತಿ ಬಾ ಮನಿ ಮುಂದೆ ಕೊಡ್ತಾರ ಬಿಡ್ರಿ ಕೊಡ್ತಾರ ಗೌಡ್ರು ಇರ್ತಾರ ರೀ ಕೊಡ್ತಾರ ನಿಮ್ ಗೌಡಿಲ್ ಬಾ ಪಂಚಾಯತಿ ಕಡೆ ಹೋಗ್ಯಾನ ಸುಮ್ ಬಾ ಗೌಡ್ತಾರ ಮೊನ್ನೆ ಬಡದು ಹೊಡೆದು ಒದ್ದು ಕಳ್ಸಿರಲ್ರಿ ಕೊಡ್ತಾರ ನನಗೆ ನಿಮ್ ಕೈ ಮುಗಿತು ಬಿಡ್ರಿ ಕೊಡ್ತಾರ ನನಗೆ ಬಾರೋ ಬಸ್ಯಾ ಗೌಡ್ತಾರ ನೀ ಇರ್ಲಾರ್ ಬಿಟ್ಟಾಕ ನನಗ ಹೆಂಗಾರ ಅನ್ಸಾತೈತಿ ಮನ್ನಿದ್ ಮೊನ್ನೆ ಆಗಿ ಹೋಯ್ತದು ಅದೆಲ್ಲ ತಲ್ಯಾಗ ಇಟ್ಕೊಳಕ್ ಹೋಗ್ಬೇಡ ಮನ್ಸಿಗೆ ಹಚ್ಕೊಳಕ್ ಹೋಗ್ಬೇಡ ಸುಮ್ ಬಾ ಏನ್ ಮನೆ ಆಗ್ಯದ ಅಂತ ಹೇಳ್ತೀರಿ ಗೌಡ್ತಾರ ನನ್ನ ಎಲ್ಲರ ಸುಮ್ ದುಡ್ಕೊಂತಿರ್ತೀನಿ ಕೊಡ್ತಾರ ನಾನು ಬಿಟ್ಬಿಡ್ರಿ ನಾ ಹೋಗ್ತೀನಿ ಬಿಟ್ಟು ಬಿಡು ಹೋಗ್ತೀನಿ ನಿನಗೆ ಹೆಂಗ್ ಬಿಡ್ಲಿ ನಾ ಬಿಟ್ರೆ ನನ್ ಮನಸ್ಸು ಬಿಡ್ಬೇಕಲ್ಲ ಅಟ್ ಹಚ್ಕೊಂಡ್ ನಿನಗ್ ಪ್ರೀತಿ ಮಾಡಾತೀನಿ ಆದ್ರ ಅದು ಪ್ರೀತಿ ನಿನಗ್ ತಿಳಿಲಾತಿರಲ್ಲ ಅಲ್ರಿ ಕೊಡ್ತಾರ ನೀವು ಪ್ರೀತಿ ಮಾಡ್ತೀನಿ ಅಂತ ಹೇಳ್ತಾರೆ ಆದ್ರೆ ನನ್ನ ಮನಸ್ಸು ಒಪ್ಪಬೇಕಲ್ರಿ ಕೊಡ್ತಾರ ಅದು ನನಗೇನು ಗೊತ್ತಿಲ್ಲ ನಿಮ್ ಗೌಡ ಈಗ ಹೋಗ್ಯಾನ ಪಂಚಾಯತಿಗೆ ಒಳಗ್ ನೋಡಿ ಸ್ವಲ್ಪ ಕೆಲಸ ಐತಿ ನೋಡ ನಮ್ ಗುಟ್ಟಾಗ ಇರ್ಬೇಕು ನೀ ಯಾರ ಮುಂದೆ ಹೇಳದಿ ಮನ್ನಿದ್ ಮಾಡ್ಬೇಕಾತೈತಿ ಮಾತಾಡಿ ಗೌಡ್ತಾರ ಬಿಡ್ರಿ ಬಾಯ್ಲಿ ಕೆಲಸ ಐತಿ ಬಾ ಸ್ವಲ್ಪ ಗೌಡ್ತಾರ ತುಂಬಾ ಗೌಡ್ತಾರ ಬಿಡ್ರಿ ಗೌಡ್ತಾರ ಗೌಡ್ತಾರ ಕೈ ಮುಗಿತೀನಿ ರೀ ಬಿಡ್ರಿ ಗೌಡ್ತಾರ ಗೌಡ್ರು ಬಂದಿಂದ ರೀ ಗೌಡ್ತಾರ ಬಾರ ಬಸ್ಯ ಸ್ವಲ್ಪ ಮಾತಾಡೋದೈತಿ ಬಾಯ್ಲಿ ಇಲ್ಲಿ ಬಾಯ್ ಗೌಡ್ತಾರ ನಿಮ್ ಕೈ ಮುಗಿತೀನಿ ರೀ ಗೌಡ್ತಾರ ಅರ್ಥ ಮಾಡ್ಕೋರಿ ಗೌಡ್ತಾರ ಬಸ್ಯ ನನಗ್ ತಪ್ಪು ತಿಳ್ಕೊಬೇಡ ನೀ ನಮ್ಮ ಮನೆ ಹಂಗ ಮಾಡ್ಲಿಕ್ಕಂದ್ರ ನಿನ್ನ ಕೂಡ ಹೊರಗೆ ಹಾಕ್ತಿದ್ದ ಗೌಡ ಅದಕ್ಕತ್ತಂದೆ ಸುಮ್ಮನೆ ನಾಟಕ ಮಾಡ್ದನ ನಿನ್ ಬಿಟ್ಟು ಇರೋದಾಗಲ್ಲ ಬಸ್ಯ ನನಗೆ ಕೇಳು ಅಲ್ರಿ ಗೌಡ್ತಾರ ನೀವೆಲ್ಲ ಹಿಂಗೆ ರಗಡಿ ಹೇಳ್ತೀರಿ ಈಗ ಏನೋ ನಿಮಗೆ ಮಜಾ ಅನಿಸ್ತದ್ರಿ ಮುಂದೆ ನನ್ನ ಬಾಳೆ ಹೆಂಗೆ ರೀ ಗೌಡ್ತಾರ ನನ್ನ ಪರಿಸ್ಥಿತಿ ಹೆಂಗ್ರಿ ಮುಂದೆ ನಿನ್ ಪರೀಕ್ಷಿತಿ ನಾ ಅದಿನ್ಲ ನಿನ್ ಜೋಡ ನೀ ಯಾಕರ ವಿಚಾರ ಮಾಡ್ತಿ ರಾಜ ಹಂಗ ಇಡ್ತಾನ ನಿನಗ ಅಲ್ರಿ ಗೌಡ್ತಾರ ನೀವರ ರಾಜ ನಂಗೆ ಇಡ್ತಾನ ಅಂತ ಹೇಳ್ತೀರಿ ನೋಡಿದ್ರ ಸಿಕ್ಕಲ್ಲಿ ಒದಿಸ್ತೀರಿ ನನಗೆ ಒಟ್ಟ ನಿಮ್ಮ ಸವಾಸ ಸಾಕ್ರಿ ಗೌಡ್ತಾರ ನನಗೆ ಅಲ್ಲೋ ಬಸ್ಯ ನೀರೇ ಬಿಟ್ಟು ಬಿಡೋದ್ ಹೇಳ್ತಿ ಅದ್ರ ಅನುಭವ ಐತಿಲ್ಲ ನಿನಗರ ಮನಸ್ಸರೇ ಐತಿ ಇಲ್ಲ ಗೌಡ್ತಾರ ನಿಮ್ಮಷ್ಟು ಅನುಭವ ನನಗಿಲ್ರಿ ಗೌಡ್ತಾರ ಯಾಕಂದ್ರೆ ನನಗೆ ಚಲೋ ಅನ್ಸಲ್ತ್ರಿ ಹೊಕ್ಕೇನ್ರಿ ಏ ಗೌಡ್ತಾರ ಬಸ್ಯ ಬಾಯ್ಲಿ ನಾ ತಿಳಿಸ್ತೀನಿ ಬಾ ನಿನಗೆಲ್ಲ ಅನುಭವ ಬಿಡ್ರಿ ಗೌಡ್ತಾರ ಬಾ ಬಸ್ಯ ಗೌಡ್ತಾರ ಕುಂದ್ರಿ ಗೌಡ್ತಾರ ಹಟ್ಟೆ ಬಂದಾಯ್ತು ಬಸ್ಯ ನಾ ಇರುತ್ತ ನೀ ಯಾಕೆ ಅಂಜತಿ ನೀವು ಇರೋತನ ಅಂಜೋದು ಬಂದಿಲ್ರಿ ಗೌಡ್ತಾರ ಮೊನ್ನೆ ಗೌಡ ಒದ್ದು ಕಳ್ಸ್ಯಾನ್ರಿ ಗೌಡ್ತಾರ ನನಗೆ ಇಲ್ಲ ಬಿಡು ಬಸ್ಯ ತಲೆಯಾಗ ಇಟ್ಕೊಳಕ್ ಹೋಗ್ಬೇಡ ನೀನ್ ಬಿಟ್ಟು ಇರೋದಾಗಲ್ಲ ನನ್ಗೆ ನಿನ್ಗೆ ಏನ್ ಬೇಕು ಹೇಳ ನಾ ಎಲ್ಲ ಕೊಡ್ತೇನೆ ಒಟ್ಟ ನಾ ಹೆಂಗತೀನಿ ಸುಮ್ ಹ್ಞೂ ಅನ್ನಿ ಬಿಟ್ಬಿಡ್ರಿ ಯಾಕಂದ್ರೆ ನನಗೂ ಸಂಸಾರ ಐತ್ರಿ ಗೌಡ್ತಾರ ನಿನಗೆ ಏನು ಕಮ್ಮಿ ಆತೈತಿ ಹೇಳು ನಿನಗೇನು ಕಮ್ಮಿ ಆತೈತಿ ರೊಕ್ಕ ಬೇಕಾ ನಿನ್ಗೆ ಎಷ್ಟು ರೊಕ್ಕ ಬೇಕು ಹೇಳು ಬ್ಯಾಡ್ರಿ ನಿಮ್ಮ ರೊಕ್ಕ ಬ್ಯಾಡ್ರಿ ನಿಮ್ಮಂತ ಇಟ್ಕೋರಿ ಗೌಡ್ತಾರ ನಾನು ರೊಕ್ಕ ತೊಗೊಂಡು ಏನು ಮಾಡ್ರಿ ಗೌಡ್ತಾರ ಬಸ್ಯ
ನೋಡ ಆ ಗೌಡನ ಮ್ಯಾಗಂತ್ರ ನನಗೆ ಒಟ್ಟ ಮನಸ್ಸಿಲ್ಲ. ನೀನು ಬಿಟ್ಟಿರೋದಂತ್ರ ಒಟ್ಟ ಆಗೋತಿಲ್ಲ. ನೀ ಏನು ಚಿಂತೆ ಮಾಡಕ್ಕೆ ಹೋಗ್ಬೇಡ. ನಿನ್ನ ಸಂತಿಗಾಗಲಿ, ನಿನ್ನ ಮನೆ ಖರ್ಚಿಗಾಗಲಿ, ನಿನ್ನ ಸಂಸಾರಗಾಗಲಿ ಎಲ್ಲ ನಾನು ನೋಡ್ಕೋತೀನಿ. ನನಗೆ ಒಟ್ಟ ಪ್ರೀತಿ ಮಾಡೋ ವಿಷಯ ನೋಡ್ತೀರ. ನನಗೆ ಸಾಲ ಸೂಲ ಭಾಳ ಆಗ್ಯದ್ರಿ ನೋಡ್ತೀರ. ಸಾಲ ಆಗ್ಯದ ಅಂತೇಳಿ ನಿಮ್ಮಂಥವ್ರ ಮನೆಗೆ ನಾ ದುಡ್ದು ಜೀವನ ಸಾಗಿಸಾಕತ್ತೀನಿ ರೀ ನೋಡ್ತೀರ. ನೀವು ಇಂಥದ್ರೊಳಗೆ ನನಗೆ ಹಿಂಗೆಲ್ಲ ಮಾಡಕತ್ತೀರಿ ನೋಡ್ತೀರ. ಊರ್ ಮಂದಿ ಕೈಯಲ್ಲಿ ಹೊಡಿಸಿ ಮತ್ತೆ ಒದಿಸಿ ಊರು ಬಿಡಿಸಿ ಅನ್ನೋದ್ರಿ ನೋಡ್ತೀರ. ನನಗೆ ನಿನಗೆ ಸಾಲ ಆಗೈತಿ? ಹ್ಞೂ ರೀ ನೋಡ್ತೀರ. ನಾ ಅದೇನು ಒಬ್ಬಶ ಎಷ್ಟು ಬೇಕು ಹೇಳಿ ನಿನ್ನ ರೊಕ್ಕ ಹಡಿ ನೋಡ್ತೀರ. ನಿನ್ನ ಸಾಲ ಎಷ್ಟೈತಿ ನೋಡಿ ಅಷ್ಟೆಲ್ಲ ತೀರ್ಸು. ಮತ್ತು ನಿನ್ನ ಮನೆ ಖರ್ಚಿಗೆ ಇಟ್ಕೋ. ನೋಡ್ತೀರ ಇಟ್ಕೋ ಸುಮ್ಮ. ಮತ್ತು ನಿಮ್ಮ ಗೋಡ್ ಬರ್ತಾನೆ. ಇಂಥರಕ್ಕೆ ನಾ ಏನು ಮಾಡಿರಿ ಕೊಡ್ತಾರ. ಸುಮ್ಮ ಅವ್ರ ಜೋಡಿ ಏನಲ್ಲ ಕೆಲಸಕ್ಕೆ ಏನಲ್ಲ ದಿನ 200-300 ರೂಪಾಯಿ ಪಗಾರ ಕೊಡ್ತಿದ್ರು ನನಗೆ. ಅವ್ರ ಜೋಡಿ ಜೀವನ ಮಾಡ್ಕೊಂಡು ತಿಂದೇನಲ್ಲ ನನ್ನ ಸಂಸಾರ ಮಾಡ್ಕೊಂಡು ತಿನ್ನತ್ತೀನಿ ರೀ ಕೊಡ್ತೀರ. ಇಂಥರಕ್ಕೆ ನಾ ಏನು ಮಾಡಿರಿ ಕೊಡ್ತಾರೆ. ನಿಮ್ಮ ರೊಕ್ಕ ನೀವು ಇಟ್ಟುವರಿಗೆ ಕೊಡ್ತಾರೆ. ಬ್ಯಾಡ ನನಗೆ ಇವ್ರ ರೊಕ್ಕ ಬಸ್ಯಾ ನೀ ನನ್ನ ಕೈಯಂದ್ರೆ ರೊಕ್ಕ ತಗೊಳಿಕಂದ್ರ ಮೊನ್ನೆ ಹೆಂಗ್ ಮಾಡೀನಿ ಅದ್ರಕ್ಕಿಂತ ಡಬಲೇ ಮಾಡ್ತೀನಿ. ಹೊಯ್ಕೊಂಡ್ ಮಂದಿಗೆ ಕೊಡಿಸ್ತೀನಿ. ನಾನು ಮನ್ಯಾಗ ಬಂದಾನ ತಂದು. ಹಾ ಹೌದು, ಮತ್ತ ನನ್ನ ಕೈ ಹಿಡ್ದು ಜಗ್ಗ್ಯಾಡನ ತಂದು ಮಂದಿಗೆ ಕೊಡಿಸ್ತೇನೆ. ಪ್ರೀತಿಲಿಂದ ಹೇಳಿದ್ರೆ ಕೇಳಲ್ಲ ಎನ್ನಿ. ಅಲ್ರಿ ಗೌಡ್ತೀರ, ನೀತಿ ಧರ್ಮ ನ್ಯಾಯ ತುಂಬಿದ ಇಂಥ ಮನ್ಯಾಗ ನಿಮ್ಗೆ ಯಾಕೆ ಇಂಥ ಬುದ್ಧಿ ಬಂತ್ರಿ ಗೌಡ್ತೀರ? ನೀತಿ ಧರ್ಮ ಯಾರು ನೋಡ್ತಾರೋ ಬಶಾ? ಪ್ರೀತಿ ಒಂದಿದ್ರೆ ಸಾಕು ಈ ಭೂಮಿ ಮ್ಯಾಗ. ನೋಡ ನಿನ್ ಸಲಾಗ ನಾ ಗೌಡಗೂ ಬಿಡಾಕ್ ತಯಾರದೀನಿ. ನೀ ಊರು ಸಾಪ್ರಿ ನನಗೆ ಹೇಳಕ್ ಹೋಗ್ಬೇಡ. ನನ್ನ ತಲೆ ಖರಾಬ್ ಮಾಡಕ್ ಹೋಗ್ಬೇಡ. ನೀ ಇಷ್ಟ ಅಂದ್ರೆ ನನಗೆ ಇಷ್ಟ ಅಷ್ಟೇ. ಅಲ್ರಿ ಗೌಡ್ತೀರ, ಎಲ್ಲಾನು ನೀವು ದುಡ್ಡಿಲೇನ ಕೊಂಡ್ಕೋತೀನಿ ಅನ್ನೋದು ನಿಮ್ಮ ತಲೆಯಾಗಿಂದ ಭ್ರಮೆ ತೆಗೆದು ಗೌಡ್ತೀರ. ಇಂಥ ಮಾನಗಿಟ್ಟು ಮನೆ ಒಳಗೆ ನಾ ಕೆಲಸ ಮಾಡಿ ನನಗೆ ನಾಚಿಗೆ ಬರಾಕತ್ತಿದ್ರಿ ಗೌಡ್ತೀರ. ನಾ ಹೊಕ್ಕೇನ್ರಿ. ಬಶಾ ನೀ ಇಲ್ಲಿಗೆ ತಿಳ್ಕೊಳಕ್ ಹೋಗ್ಬೇಡ. ನಂದು ನಿಂದು ಪ್ರೀತಿ ಪ್ರೇಮ ಇಲ್ಲಿಗೆ ಮುಗಿತೈತೆ ತಂದ. ನಿನ್ ಸಾಯತನ ಬಿಡೋದಿಲ್ಲ ನಾ. ತಗೋ ಈಗ ಸೀದಾ ರೊಕ್ಕ. ಇಂಥರಕ್ಕ ನನಗೇನ್ರಿ ಯಾವ ನಾಯಿಗೆ ಕೊಡ್ರಿ ಇಂಥರಕ್ಕ. ಎಷ್ಟು ಸೊಕ್ಕೈತ್ ನೋಡಿ ಈ ಮಗನಿಗೆ. ನನ್ನ ಮ್ಯಾಗೆ ರೊಕ್ಕ ಹೋಗೋದು ಹೋತಿ ಮಾಡ್ತೀನಿ ನಿನಗೆ ಬರಬ್ಬರಿ. ನಿಮ್ ಗೌಡ ಬರ್ಲಿ ಬರಬ್ಬರಿ ಮಾಡಿಸ್ತೀನಿ ನಿನಗೆ. ಅಲ್ಲ ಈ ಗೌಡ್ತಿ ಕಾಮದಾಟಕ್ಕೆ ನಾ ಏನಾರ ಬಲಿ ಆದ್ನಂದ್ರೆ ನಾಳೆ ದಿನ ನನ್ನ ಹೆಣದ ಮ್ಯಾಗ ಕರ್ಕಿ ನಾಟ ಹಂಗಾಗಿತ್ತಪ್ಪ. ಈ ಗೌಡ್ತಿ ಆಸ್ತಿ ಅಂತಸ್ತ ಈಗಿನ ರೊಕ್ಕ ರೂಪಾಯಿಗೆ ನಾ ಏನಾದ್ರೂ ಆಸೆ ಪಟ್ಟನಂದ್ರೆ ಎಲ್ಲರ ಮಾನ ಗಿಡಿ ಆಗೋದು ಇತ್ತಪ್ಪ. ಇರಲಿ ದೊಡ್ಡವ್ರು ಅದಾರ ಇವ್ರ ಪುರ್ತಕ್ಕೆ ಇವ್ರು ಇರಲಿ, ನಮ್ಮ ಪುರ್ತಕ್ಕೆ ನಾವು ಇವ್ರು. ಈ ಅಪ್ಪ ನನ್ನ ಹಡದ ತಂದೆ ತಾಯಿ ಹೊಟ್ಟೆ ಗಟ್ಟಿ ಐತಪ್ಪ. ಯಪ್ಪ ತಣ್ಣಗೈತಿ. ಅದೇನಂತಾರಲ್ಲ ಕರೆಕ್ಟ್ ಟೈಮಿಗೆ ಗೌಡ ಬಂದ. ಇನ್ನೊಂದು 5 ನಿಮಿಷ ಏನಾರ ಅಲ್ಲೇ ಕುಂತಿದ್ದೆ ಅಂದ್ರೆ ನನ್ನ ಹೆಣನ ಹೊರಿತಿದ್ದಪ್ಪ ಯಪ್ಪ ಗೌಡ. ಯಪ್ಪ ಇವ್ರ ದಿಕ್ಕಿಗೆ ನಮಸ್ಕಾರ. ಏನಾರ ಮಾಡ್ಕೊತ ಕುಂದ್ರಲ್ಲಪ್ಪ ಇವರು. ಅಲ್ಲ ನಾ ಯಾಕೆ ಇಟ್ಟು ಒಂದು ಎಕೋಚಿತ್ ಹೆಣ್ಣಿಗೆ ಅಂಜಾಕತ್ತೀನಿ. ಯಾಕೆ ದುಡ್ಕೊಂತೀನೋ ಅಂದ್ರೆ ಅಷ್ಟು ನನಗೆ ಬೆಲೆನೇ ಇಲ್ಲೇನು. ನಾಳೆ ದಿನ ಏನೋ ಸಮಸ್ಯೆ ಬಂದರೂ ಇವ್ರಿಗೂ ಒಂದು ಕೈ ನಾನು ನೋಡ್ಕೋತೀನಿ. ಇರ್ಲಿರ್ಲಿ ಅಂತ ಸುಮ್ಮ ಕೂತಂಗೆಲ್ಲ ಈ ಗೌಡ್ತಿ ದರ್ಬಾರ ಭಾಳ ಆಗತ್ತದ. ನೋಡಮ್ಮ ನಾನು ಅಟ್ಟಕ್ಕೆ ಗಂಡಸಲ್ಲ ನಾನು. ಈ ಮಗನಿಗೆ ಮೊನ್ನೆ ನೀವು ಅದು ಕಳ್ಸಿರಿ ಮತ್ತೆ ಯಾಕೆ ಬಂದಿದ್ದು ನಮ್ಮ ಮನೆ ಕಡೆ ಇವ? ಪೂಜಾ ಪೂಜಾ ಯಾಕ ಒದ್ರಿದ್ ಕೇಳ್ಸಲ್ದ ಏನ? ಅಂತದೇನಾಗೈತಿ ಅಟ್ಯಾಕ್ ಸಿಟ್ಲಿ ಬದಲಾತಿ ನನಗೆ. ಕೈಯಾಗ ರೊಕ್ಕ ಹಿಡ್ಕೊಂಡು ಕುಂತಿದ್ದಿ ಅಂದಂಗೆ ಬಸ್ಸ ಬಂದಿದ್ದೆ ಏನ? ಬಸ್ಸ ಬಂದಿ ನೋಡ್ದೆ ನೀವ? ಎಲ್ಲಿ ಎಲ್ಲಿ ನೋಡ್ದಿ? ನೀ ಎಲ್ಲಿ ನೋಡ್ದಿ? ಅಲ್ಲ ನಾ ಎಲ್ಲಕ್ಕೆ ನೋಡಲ್ಲಿ, ನೀ ಯಾಕೆ ಇಟ್ಕಾಬ್ರಿಗೆ? ಅಲ್ಲ ಮೊನ್ನೆ ಹಂಗೆ ಮಾಡಿ ಹೋಗ್ಯಾನಿಲ್ಲ. ಅವನ ಹೆಸರು ಕೇಳೋಣ ಭಯ ಬಂದಂಗೆ ಆಗತೈತಿ ನನಗೆ. ಎಲ್ಲಿ ಎಲ್ಲಿ ನೋಡ್ದೇವ್ ನೀನಿ? ಅಲ್ಲ ಮಗನಿಗೆ ಮೊನ್ನೆ ನೀವು ಅದು ಕಳ್ಸೀನಿ ಮತ್ತೆ ನಾ ಮನೆ ಮುಂದೆ ಹಾಯ್ಲತ್ತಾನ ಮಗ ಅವ. ಹೌದ್ರಿ, ಮೊನ್ನೆ ಒದೇದು ಒದ್ದಿರಿ. ಇನ್ನೊಂದು 4 ಒದೇದಿತ್ರಿ. ಅವಾಗ ಬುದ್ಧಿ ಬರ್ತಿತ್ರಿ ಆ ಮಗನಿಗೆ. ಮತ್ತೆ ಮನೆ ಮುಂದೆ ಹಾಯ್ಲತ್ತಾನೇನ್ರಿ ಅವ? ಮತ್ತೆ ಸೊಕ್ಕ ಮುರಿಸ್ಬೇಕಾಗಿತ್ರಿ ಅವನಿಗೆ ಬರಬ್ಬರಿ. ಬಾ ನೀನು ಗಾಬರಿ ಹಾಕಿ ಹೋಗ್ಬೇಡ, ಊಟ ಕೊಡೋದು ಬಾ. ನಡಿ. ದೇವ್ವಾ ದೇವ್ರೇ, ಹೆಂಗಾರ ಸುಳ್ಳು ಹೇಳಿ ಪಾರಾದೇವನ. ಹಂಗೂ ಹಿಂಗೂ ಮಾಡಿ ಬಸ್ಯಾಂತ್ರ ಪಾರಾದ. ಮತ್ತು ಇವಾಗ ಕಣ್ಣಾಗೆ ಕುಂದ್ರಿಸ್ಕೊಂಡಾನಲ್ಲ ಬಸ್ಯಾಗ. ಬಸ್ಯಾನ್ ಬಿಟ್ಟಂದ್ರೆ ಇರೋಕ್ಕಾಗಲ್ಲ. ಹೆಂಗೆ ಮಾಡೋದು?
ಬರ್ತಾನ ನಾನು ಹೆಂಡ್ತಿ ಕೈಯಾಗ ರೊಕ್ಕ ಹಿಡ್ಕೊಂಡು ಕೂತಳು ಗಾಬರಿ ಬೇರೆ ಆಗ್ಯಾಳ ಅಂದಂಗ ಬಸ್ಸನ ಮನೆ ಮುಂದೆ ಆಯ್ದು ಹೋಗ್ಯ ನಮಗ ಇಲ್ಲಿ ಏನೋ ನಡೆದೈತಿ ಆ ಮಗನಿಗೆ ಮಾತ್ರ ಬಿಡೋದಲ್ಲ ಮಗನಿಗೆ ಅವನಿಗೆ ಆ ಮಗನಿಗೆ ನೋಡ್ಕೊತೀನಿ ಬಿಡೋದಲ್ಲ ಮಗನಿಗೆ ಅವನಿಗೆ